ಬಿಟ್ಟಿ ಸೇವೆ ಮಾಡಿಸ್ಕೊಳ್ಳಿ. ಈ ರೀತಿ ಸುಳ್ಳು ಹೇಳಿ ಅವ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಿಮ್ಗೆ ಕೈ ಮುಗಿತೀನಿ ಚಿಕ್ಕ ಯಜಮಾನ್ರೆ. ಈಗ ಮತ್ತೆ ಒಳಗಡೆ ಹೋಗಿ ನಿಮ್ ನಾಟಕನ ಶುರು ಮಾಡ್ಬೇಡಿ. ಅಲ್ಲ, ಒಬ್ಬ ಮನುಷ್ಯ ಮುಗ್ಧನಾಗಿರ್ಬೇಕು ನಿಜ, ಆದ್ರೆ ಈ ರೇಂಜಿಗೆ ಮುಗ್ಧನಾಗಿದ್ರೆ ಒಳ್ಳೇದಲ್ಲ ಬಂಗಾರಿ. ನಿಜ ಹೇಳಿ ಏನ್ ಸಾಧಿಸ್ದಂಗಾಗತ್ತೆ ಅಂತ ನೀವ್ ಹೇಳಿ. ಸುಮ್ನೆ ನನ್ ಮಾತ್ ಕೇಳ್ರಿ ರೀ. ನಾನು ಗರ್ಭಿಣಿನೇ ಅಲ್ಲ ಅಂದ್ಮೇಲೆ ನಿಮ್ ಸುಳ್ಳು ಮಾತನ್ನ ನಾನ್ ಯಾಕೆ ಕೇಳ್ಬೇಕು? ರೇ, ನೀವ್ ಗರ್ಭಿಣಿ ಅಲ್ಲ ಅನ್ನೋ ಸತ್ಯ ನನಗ್ ಗೊತ್ತಿಲ್ವಾ? ಆದ್ರೆ ಅವ್ರು ಅನ್ಕೊಂಡ್ರು ಸುಳ್ಳನ್ನೇ ಒಂದೆರಡು ದಿನ ನಿಜ ಅಂತ ಮಾಡಿ ಆಮೇಲೆ ನಿಮ್ಮ ಸತ್ಯನ ಅವ್ರಿಗೆ ಹೇಳಿ ನಾನೇ ಎಲ್ಲ ಆರಾಮ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸುಮ್ನೆ ರೇ. ಚಿಕ್ಕ ಯಜಮಾನ್ರೆ, ನೀವ್ ಹೀಗೆಲ್ಲ ನೀವ್ ಏನಾದ್ರೂ ಮಾತಾಡಿದ್ರೆ ನನ್ ಮೇಲಾನೆ. ಇಳಿರಿ, ಹೋಗೋಣ. ಯಜಮಾನ್ರೆ, ಏನಿದು? ಚಿಕ್ಕ ಯಜಮಾನ್ರೆ ನೋಡಿದ್ರೆ ಅಷ್ಟೊಂದು ಜೋರಾಗಿ ಆರನ್ ಮಾಡ್ತಾವ್ರೆ, ನೀವು ನೋಡಿದ್ರೆ ಸುಮ್ನೆನೆ ಕೂತಿದ್ದೀರಲ್ಲ. ಅದು ಅವ್ರ ಆಸ್ಪತ್ರೆಗೆ ಹೋಗಿದ್ರಲ್ಲ, ಅಲ್ಲಿ ಏನ್ ಹೇಳ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೆ, ಗೊತ್ತಾಗ್ಲೇ ಇಲ್ಲ. ನೀವು ಯೋಚನೆ ಮಾಡೋಂಥದ್ದು ಏನೂ ಇಲ್ಲ ಯಜಮಾನ್ರೆ, ನೀವು ತಾತ ಆಗ್ತಾ ಇದ್ದೀರಾ. ಏನು ಹೇಳ್ತಿದ್ಯಾ? ಹೌದು ಯಜಮಾನ್ರೆ, ಚಿಕ್ಕ ಯಜಮಾನ್ರು ಫೋನ್ ಮಾಡಿ ಗೋವಿಂದ ಮನೆಯವ್ರಿಗೆಲ್ಲ ಸಿಹಿ ಸುದ್ದಿ ಹೇಳ್ಬೇಕು, ಮಯೂರಿನ ಆರತಿ ಮಾಡಿ ಒಳಗ್ ಕರ್ಕೊಬೇಕು, ಅದಕ್ಕೆ ಆರತಿ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಆರತಿ ಎಲ್ಲ ರೆಡಿ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದೀನಿ. ಬನ್ನಿ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋಣ. ಆರತಿ ಮಾಡೋದು ಹೆಣ್ಮಕ್ಳಲ್ವೇನೋ? ಹೆಣ್ಣು ಮಕ್ಕಳೇ ಮಾಡ್ಬೇಕು ಯಜಮಾನ್ರೆ, ಅದ್ರ ನಮ್ಮ ಮನೇಲಿ ಹೇಳಿದ್ರೆ ಯಾರು ಒಪ್ಪತ್ತಾರ ಅದನ್ನ. ಅದಕ್ಕೆ ನಾವಿಬ್ರೇ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋಣ, ಬನ್ನಿ ನೀವು. ಸರಿ, ಅದು ಒಂದು ಆಗೋಗ್ಲಿ ಬಿಡು, ನನ್ ಸೊಸೆಗೆ ನಾನೇ ಆರತಿ ಮಾಡ್ತೀನಿ. ಬನ್ನಿ ಯಜಮಾನ್ರೆ. ಬನ್ರಿ ಹೋಗೋಣ. ಚಿಕ್ಕ ಯಜಮಾನ್ರೆ, ನಾನ್ ಹೇಳಿದ್ ನೆನ್ಪಿದೆ ತಾನೆ? ನಿಮಗೆ ನಾನ್ ಹೇಳಿದ್ದು ನೆನ್ಪಿದೆ ಅಲ್ವಾ? ಅಲ್ಲೇನೇ ಮಾತಾಡಿದ್ರು ನೀವು ನನ್ ಮೇಲೆ ಆಣೆ ಮಾಡಿದೀರಾ. ಆಣೆ ಮಾಡಿದೀರಾ ಕಣ್ರಿ. ಬನ್ರಿ, ಆಣೆ ಮಾಡಿದ್ಮೇಲೆ ಹಂಗೆಲ್ಲ ಬಿಟ್ಬಿಡಬಾರ್ದು. ಬನ್ನಿ. ತಾರಕ್, ಗೋವಿಂದ ಹೇಳಿದ ವಿಷಯ ಕೇಳಿ ನನಗೆ ತುಂಬಾ ಖುಷಿ ಆಗೋಯ್ತು ಕಣೋ. ಜೀವನದಲ್ಲಿ ನಾನು ಹೆಚ್ಚು ಸಂತೋಷ ಪಟ್ಟಿದ ವಿಷಯ ಅಂದ್ರೆ ಇದೆ. ಇವತ್ತು ಮಾತ್ರ ಅಲ್ಲ ಡ್ಯಾಡ್, ಇನ್ಮೇಲೆ ಈ ಮನೇಲಿ ಖುಷಿ ದಿನಗಳೇ ಅಲ್ವೇನ್ರಿ ಸಿಂಗ? ಖುಷಿ ದಿನಗಳೇ, ಖುಷಿ ದಿನಗಳೇ. ಏನೋ ಜೀವನದಲ್ಲಿ ಒಳ್ಳೊಳ್ಳೆ ಘಟನೆಗಳು ನಡೀತಾ ಇದೆ. ಇನ್ ನನ್ ಮೊಮ್ಮಗು ಬಂದ್ಬಿಟ್ರೆ ಅದ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡದೆ. ಬರೋದಿಲ್ಲ, ಬರ್ತಿದೆ ಡ್ಯಾಡ್. ಆದ್ರೆ ಅದಕ್ಕಿಂತ ಮುಂಚೆ ನೀನೀಗೆ ಮನೆಗ್ ಬರ್ತಿರೋ ವಂಶೋದ್ಧಾರಕನ್ನ ಮನೆ ಹೊರಗಡೆನೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ರೆ ಹೇಗೆ? ಪಾಪ ನನ್ನ ಹೆಂಡತಿಗೂ ನಿಂತು ನಿಂತು ಕಷ್ಟ ಆಗ್ತಿರುತ್ತೆ. ವೇರ್ ಆರ್ ದಿ ಲೇಡೀಸ್? ಯಾ, ಹೌದಲ್ವಾ? ಖುಷಿಲಿ ನಾನು ಏನ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟೆ. ನನ್ ಸೊಸೆಗೆ ನಾನೇ ಆರತಿ ಮಾಡಿ ಒಳಗಡೆ ಕರ್ಕೋತೀನಿ. ಡ್ಯಾಡ್, ವಾಟ್ ಇಸ್ ದಿಸ್? ಯಾ, ನೀನ್ ಆರತಿ ಮಾಡ್ತಿದ್ಯಾ? ಮನೆಗೆ ಮೊದಲನೇ ವಂಶೋದ್ಧಾರಕನ್ನ ಕೊಡ್ತಿರೋ ಮನೆ ಸೊಸೆಗೆ ನೀನ್ ಆರತಿ ತೆಗಿತೀಯಾ? ಮನೇಲಿರೋ ಲೇಡೀಸ್ ಎಲ್ಲ ಎಲ್ಲಿ? ಯಾರು ಮಾಡಲ್ಲ ಅಂತಾನೆ ನಾನ್ ಮಾಡ್ತಿರೋದ್ ಕಣೋ. ಬರ್ದೇ ಹೋದ್ರೆ ಬರ್ಸೋದಕ್ ನಾವಿದೀವಲ್ವಾ? ಆ ಮದರ್ ಇಂಡಿಯಾ, ಮದರ್ ಇಂಡಿಯಾ, ಆ ಮದರ್ ಇಂಡಿಯಾ ಜೊತೆ ಬರೋ ಸತ್ ಪ್ರಜೆಗಳು ಬಂದ್ಬಿಡಿಪ್ಪ. ಸಿಂಗಾರಿ
ಬೈತಾಳೋ ಗೊತ್ತಿಲ್ಲ. ಬನ್ನಿ 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 ಬನ್ನಿ. ನಾನೇನ್ ಪ್ರಸಾದ ಹಂಚಕ್ಕರ್ನ ಬಂದಿಂಗ್ ನಿಂತ್ರೆ ಅದ್ರ ಅವಶ್ಯಕತೆ ನಮಗಿಲ್ಲ. ಏನ್ ಕರೆದಿದ್ದು ಅದನ್ನ ಹೇಳು. ಹೇಳ್ತೀನಿ. ಇಷ್ಟೊತ್ತು ನನ್ನ ಮುದ್ದಾದ ಹೆಂಡತಿನ ಮುದ್ದಾಗಿ ನೋಡ್ತಿದ್ರಲ್ಲ ಮದರ್ ಇಂಡಿಯಾ, ಕರೆಕ್ಟ್. ಅಲ್ಲೊಂದ್ ಮಗು ಇದೆ. ಶಿ ಇಸ್ 90% ಅಲ್ಲಯ್ಯ, 100 to 100% ಪ್ರೆಗ್ನೆಂಟ್. ಚಿಕ್ಕ ಯಜಮಾನ್ರೆ, ಸಿಂಗಾರಿ, ನೀವು ಜಾಸ್ತಿ ಮಾತಾಡಿ ಸ್ಟ್ರೆಸ್ ತಗೋಬಾರ್ದು ಅಂತ ಡಾಕ್ಟ್ರು ಇಷ್ಟೊತ್ತು ಹೇಳ್ ಕಳ್ಸಿದ್ರಲ್ರಿ. ನೀವು ಮಾತಾಡಕ್ ಹೋಗ್ಬೇಡಿ, ನಿಮ್ ಮಾತೆಲ್ಲ ನಾನೇ ಮಾತಾಡ್ಕೋತೀನಿ, ಸುಮ್ನಿರಿ. ನಾಚಿಕೆ ಆಗತ್ತೆ ಅಂತ ನನ್ಗೂ ಗೊತ್ತು, ಪಾಪ ನಾಚಿಕೆ ಪಡ್ತೀಯಾಳೆ ಡ್ಯಾಡ್. ಅಣ್ಣ, ನೀನ್ ನಿಜ ಹೇಳ್ತಿದ್ಯಾ ತಾನೆ? ನಾನ್ ನಿಜ ಹೇಳ್ತಿದ್ದೀನೋ ಸುಳ್ಳು ಹೇಳ್ತಿದ್ದೀನೋ, ನಿನ್ ವಯಸ್ಸಿಗೆ ಇದೆಲ್ಲ ಬೇಕಾ? ನಾನ್ ಹೇಳ್ತಾ ಇರೋದು 100% ಟ್ರೂತ್. ನನ್ನ ಸಿಂಗರಿ ಪ್ರೆಗ್ನೆಂಟ್. ನಾನು ಅವತ್ತೇನ್ ಹೇಳಿದ್ನೋ ಇವತ್ತು ಅದನ್ನೇ ಹೇಳ್ತಿರೋದು. ಇನ್ನೊಂದು 10 ತಿಂಗಳಲ್ಲಿ ಮನೆಗೆ ಒಂದು ಮುದ್ದಾದ ಸಿಂಹನೋ ಮುದ್ದಾದ ಸಿಂಹಿಣಿನೋ ಬರ್ತಿದ್ದಾರೆ. ಅವರನ್ನ ಸ್ವಾಗತಿಸೋದಿಕ್ಕೆ ಬ್ಯಾಂಡು ಭಜಂತ್ರಿ ಸಮೇತ ರೆಡಿ ಆಗ್ಬಿಡಿ. ಇನ್ನ ಮೇಲೆ ಯಾರ ಆಸ್ತಿನ ಲಪ್ಟಾಯಿಸ್ಬೇಕು, ಯಾರನ್ನ ಮನೆಯಿಂದ ಹೊರಗಾಕ್ಬೇಕು ಅಂತ ಪ್ಲಾನ್ ಮಾಡ್ತಿರೋರ್ ತೊಡೆ ಮೇಲೆ ಕೂತು ನನ್ನ ಬೇಬಿ ಸುಸ್ಸು ಮಾಡುತ್ತೆ. ಕ್ಲೀನ್ ಮಾಡ್ಕೊಂಬಿಡಿ, ಆಗಾಗ ಡೈಪರ್ ಚೇಂಜ್ ಮಾಡ್ಬೇಕಾಗತ್ತೆ. ಇನ್ನು ಮೇಲೆ ಅಜ್ಜಿಗೂ ಅತ್ತೆಯರ್ಗೂ ನನ್ನ ಮಕ್ಕಳದು ಇದೇ ಕೆಲಸ. ಈಗ ನಮ್ಮ ಮನೆಯ ಮೊದಲನೇ ವಂಶೋದ್ಧಾರಕಿನೋ ಎತ್ಕೊಡ್ತಿರೋ ಈ ಮನೆಯ ಸೊಸೆಗೆ, ಈ ಮನೆಯ ಮೇನ್ ಪರ್ಸನ್ ಆರತಿ ಮಾಡಿ ಒಳಗ್ ಕರ್ಕೊಳ್ಳಿ. ಏನು, ನಾನು ಇವಳಿಗೆ ಆರತಿ ಮಾಡ್ಬೇಕಾ? ಸಾಧ್ಯನೇ ಇಲ್ಲ. ಈಗ ನೀವು ಬಂದು ನಿಮ್ಮ ಸೊಸೆಗೆ ಆರತಿ ಮಾಡಿ ಒಳಗ್ ಕರ್ಕೊಂಡಿಲ್ಲ ಅಂದ್ರೆ ನಾವಿಬ್ರು ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇರ್ತೀವಿ. ನೀವೇ ಡಿಸೈಡ್ ಮಾಡಿ ಡ್ಯಾಡ್.